ಹಾಯ್ ಎಲ್ಲರಿಗೂ ನಮಸ್ಕಾರ. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ನನ್ನ ಡೈಲಿ ರೂಟೀನ್ ಶುರು ಆಗ್ತಿದೆ ಕಿಚನಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಬೆಳಗ್ಗೆ ತುಂಬ ಅನ್ನ ಎಲ್ಲ ಹಂಗೆ ಇತ್ತು, ನೈಟದು ಅವೆಲ್ಲ ತೊಳ್ದು ಎತ್ತಿಕ್ ಬಿಡೋಣ, ಕುಕ್ಕರಲ್ಲಿ ಅನ್ನ ಇಕ್ಕೋಣ ಅಂದ್ಕೊಂಡು ಬೇಗ ಬೇಗ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಹೋಯ್ತು ಎದ್ದಿದ್ದು. ಅದಕ್ಕೆ ಚಿತ್ರಾನ್ನ ಮಾತ್ರ ಮಾಡ್ಕೊಳ್ಳೋಣ ಟಿಫನ್ಗೆ ಅಂದ್ಕೊಂಡು ಅಷ್ಟೇ. ಕ್ಯಾರಿಯರ್ಗೂ ಅದನ್ನೇ ಹಾಕ್ಕೊತೀನಿ. ನೋಡಿ, ಫುಲ್ಲು ನೆನ್ನೆದು ಸಾರೆಲ್ಲ ಇತ್ತು, ಎಲ್ಲ ಅದನ್ನೆಲ್ಲ ತೆಗ್ದು ಡಸ್ಟ್ಬಿನ್ಗೆ ಹಾಕಿ ಹಸುಗೆ ಹಾಕ್ಬಿಡ್ತೀವಿ. ಅದನ್ನೆಲ್ಲ ತುಂಬ ಏನದು ಅನ್ನ ಸಾಂಬಾರೆಲ್ಲ ಇದು ಒಂದು ಕವರಲ್ಲಿ ಹಾಕಿ ಹಸುಗೆ ತೊಗೊಂಡೋಗಿ ಹಸುಗೆ ಹಾಕ್ಬಿಡ್ತೀವಿ. ಚಿತ್ರಾನ್ನಕ್ಕೆ ಇವಾಗ ರೆಡಿ ಮಾಡ್ತಿದ್ದೀನಿ. ಮಾಮೂಲಿ ಸಿಂಪಲಾಗಿ ಚಿತ್ರಾನ್ನ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯ್ದೆ ನಾನು ಬೇರೆ ನಾನು ಏನೇ ಒಂದು ಮುಟ್ಟಿದ್ರೂ ಅದು ಕೈ ವಾಶ್ ಮಾಡ್ತಾನೆ ಇರ್ತೀನಿ. ಮತ್ತು ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತು ನಾರ್ಮಲ್ ಸಿಂಪಲ್ ಚಿತ್ರಾನ್ನ ಎಲ್ಲರೂ ಮನೇಲಿ ಮಾಡ್ತೀರಾ. ನನ್ನ ಟಿಫನ್ಗೆ ನಾನು ಸಿಂಪಲಾಗೆ ಇವಾಗ ಸದ್ಯಕ್ಕೆ ಸಾಕು ಅಂತ ನಾನು ಇದು ಮಾಡ್ಕೊತಿದ್ದೀನಿ. ಏನಂದ್ರೆ ಪದೇ ಪದೇ ನನಗೆ ಡೈಲಿ ಟೈಮ್ ಒಂದು ಸ್ವಲ್ಪ ಲೇಟ್ ಆಗೋದ್ರೆ ಇದೆ ನನ್ನ ಟಿಫನ್ ಒಂದೊಂದ್ಸಲಿ ಉಪ್ಪು ಹಾಕ್ಕೊಂಡು ನಾರ್ಮಲ್ ಚಿತ್ರಾನ್ನ ರೆಡಿ ಆಗೋಯಿತು. ಇವಾಗ ಅಡುಗೆ ಮನೆ ಫುಲ್ಲು ಗಲೀಜಾಗೋಗಿತ್ತು. ಎಲ್ಲ ಬೇಗ ಬೇಗ ಇಟ್ಟು ಕಸ ನಾನು ಗುಡಿಸ್ಕೊಂಬಿಡೋಣ ಇವತ್ತು. ಫುಲ್ಲು ಕಸ ಒರೆಸಿ ಎಲ್ಲ ಅಡುಗೆ ಮನೆ ಏನಂದರೆ ನಾನು ಡೈಲಿ ನಮ್ಮಮ್ಮ ಗುಡಿಸ್ಕೊತಾರೆ. ಇವತ್ತು ನಾನೇ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದೆ. ಬಿಡು, ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹೋಗ್ಬಿಡೋಣ, ಇನ್ನೊಂದು 10 ನಿಮಿಷ ಟೈಮ್ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಫುಲ್ಲು ಗಲೀಜು ಪಾತ್ರೆಗಳು ಇತ್ತು, ಅದನ್ನು ಚೆನ್ನಾಗಿ ತೊಳ್ದು ಎಲ್ಲ ಮಾಡಿ. ನೋಡಿ ಎಷ್ಟು ಪಾತ್ರೆಗಳಿತ್ತಂದರೆ ಇವತ್ತು ತುಂಬ ಪಾತ್ರೆಗಳಿತ್ತು. ತೊಳ್ದು ನನಗೆ ಸಾಕಾಗೋಯ್ತು. ಪಾತ್ರೆ ತೊಳ್ದು ಆಮೇಲೆ ನಾನು ಕಸ ಗುಡಿಸ್ಕೊಳ್ಳೋಣ ಅಂದರೆ, ಯಾಕಂದ್ರೆ ಕೆಳಗಡೆ ಎಲ್ಲ ನೀರು ಬಿದ್ದಿರುತ್ತೆ. ಅದಕ್ಕೆ ಒರೆಸ್ಬಿಟ್ಟು ಒಂದೇ ಸಲ ನೋಡಿ ಕಸ ಫುಲ್ಲು ಗುಡಿಸ್ಕೊತಾ ಇದ್ದೀನಿ. ಇನ್ನು ಕಸ ಗುಡಿಸೋದು ನನಗೇನು ಅಂದರೆ ಅಡುಗೆ ಎಲ್ಲ ಆಮೇಲೆ ಲಾಸ್ಟಲ್ಲಿ ನಾನು ಕಸ ಗುಡಿಸ್ಕೊತಿದ್ದು ಪದೇ ಗಲೀಜು ಮಾಡ್ತೀನಿ ಅಂತ ನನಗೆ ಗೊತ್ತು. ಯಾಕಂದರೆ ಈರುಳ್ಳಿ ಅದು ಇದು ಹಚ್ಚ ಕೆಳಗಡೆ ಬಿದ್ದೇ ಬಿಡುತ್ತೆ. ಹಾಲೂ ಅಷ್ಟೇ, ಎಲ್ಲ ಕಸ ಗುಡಿಸ್ಕೊಂಬಿಡೋಣ. ಏನಂದರೆ ಡೈಲಿ ನನಗೆ ಕಸ ಗುಡಿಸಿ ನಮ್ಮಮ್ಮ ಒರೆಸ್ಕೊತಾರೆ, ನಾನಂತೂ ಕಸ ಗುಡಿಸ್ಕೊತೀವಿ. ವಾರಕ್ಕೆ 2 ಸಲ ಒರೆಸ್ಕೊತೀವಿ, ಸೋಮವಾರ ಮತ್ತು ಶುಕ್ರವಾರ. ಇನ್ನು ಮಿಕ್ಕಿದ ದಿನ ಡೈಲಿ ಕಸ ಗುಡಿಸ್ಕೊತೀವಿ ಅಷ್ಟೇ. ಹೇಳ್ತೀವಲ್ಲ ನಾವು ಡೈಲಿ ಇವತ್ತಿನ ಬ್ಲಾಗ್ ಮುಗೀತಾ ಬಂತು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಡ್ಯೂಟಿ ಸಮಯ ನನಗೆ ಶುರು ಆಗ್ತಿದೆ, ಅದಕ್ಕೋಸ್ಕರ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.